ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಢೀರ್ ಅಂತ ಚಿನ್ನದ ರೇಟ್ ಆಯಿತು. ಈ ಟೈಮಲ್ಲಿ ನಾವು ಹೂಡಿಕೆ ಮಾಡ್ಬೋದಾ? 15,000 16,000 ಇದ್ದಂತಹ 22 ಕ್ಯಾರೆಟ್ ಗೋಲ್ಡ್ ಬಂದು ಈಗ 12,835 ಇದೆ ಅಲ್ಲ. ಇವತ್ತಿನ ರೇಟ್ಗೆ ಅಂದರೆ ಇವತ್ತಿನ ಡೇಟ್ ಬಂದು 23ನೇ ತಾರೀಕು ಮಾರ್ಚ್ 2026. ಇವತ್ತಿನ ರೇಟ್ ಬಂದು 12,835 ಇದೆ. ಅಂದರೆ 22 ಕ್ಯಾರೆಟ್ ಆಭರಣ ಚಿನ್ನ ವಿತೌಟ್ GST ಮತ್ತು ಕೂಲಿ ಬಿಟ್ಟು, ವೇಸ್ಟೇಜು ಮತ್ತು GST ಬಿಟ್ಟು ಹೇಳ್ತಿದ್ದೀನಿ ಪರ್ ಗ್ರಾಮ್ ರೇಟ್. ಸೊ ಇವಾಗ ನಾವು ಹೂಡಿಕೆ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಹೂಡಿಕೆ ಮಾಡ್ಬೋದು. ನಿಜವಾಗ್ಲೂ ರೇಟ್ ತುಂಬಾ ಡೌನ್ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಒಂದು 1,500ರಿಂದ 1,600 800ವರೆಗೂ ಕಡಿಮೆ ಆಗಿದೆ. ನಾನು ಪಾಸ್ಟ್ 1 ಮಂತಲ್ಲಿ ಅಂದರೆ ಪ್ರೀವಿಯಸ್ ಫೆಬ್ರವರಿಯಲ್ಲಿ ಒಂದು ರಿಂಗ್ ಪರ್ಚೇಸ್ ಮಾಡಿದ್ವಿ ಮಗು ಬರ್ತ್ಡೇಗೆ ಅಂತ. ಸೊ ಅವಾಗ 14,155 ರೂಪಾಯಿ ಇತ್ತು 1 ಗ್ರಾಮ್. ಈಗ ಬಂದು ನನಗೆ ಆಲ್ಮೋಸ್ಟ್ ಅದರಿಂದ ನನಗೆ 1,315 ರೂಪಾಯಿ ಬಂದು ನನಗೆ 1,300 ಚಿಲ್ಲರೆ ಬಂದು ನನಗೆ ಡೌನ್ ಆಗಿದೆ ಪ್ರೈಸು. ಸೊ ನನಗೆ ನಾನು ಜಾಸ್ತಿ ಕೊಟ್ಟಂಗೆ ಆಯಿತು ಈಗ ಪ್ರೈಸ್ ಬಂದು. ಸೊ ಆ ಥರ ರೇಟ್ ಕಡಿಮೆ ಆಗ್ತಾ ಇದೆ. ಆಲ್ಮೋಸ್ಟ್ ಬಂದು ಈಗ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಬಂದು ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ನಾನು ಜಾರ್ ಆ್ಯಪಲ್ಲೋ ಇಲ್ಲ ಫೋನ್ಪೇಲೋ ನಾನು ಇನ್ವೆಸ್ಟ್ ಮಾಡಲ್ಲ ಗೋಲ್ಡ್ಗೆ ಅಂದರೆ ಧಾರಾಳವಾಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ. ಅದರಲ್ಲಿ ಇದು ಹಿಡನ್ ಚಾರ್ಜಸ್ ಅನ್ನೋದನ್ನು ಇರುತ್ತೆ, ಅದನ್ನು ಮರಿಬೇಡಿ. 3% GST ಖಂಡಿತವಾಗ್ಲೂ ಆ್ಯಡ್ ಆಗುತ್ತೆ ತಗೊಳ್ಳುವಾಗ. ನೀವು ಸೆಲ್ ಮಾಡುವಾಗ 3% ಬಂದು ನಿಮಗೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ ಕಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ GST ಬಿಟ್ಟರೆ 3% ಎಕ್ಸ್ಟ್ರಾ ಕೊಡೋ ಥರ ಇರುತ್ತೆ. ಅಂದರೆ ಗೈನ್ ಆಗಿದ್ದಾಗ ನಿಮ್ಗೆ ಏನದು ಲಾಸ್ ಅನ್ಸಲ್ಲ. ನೀವು ಬಂದು ತೊಗೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು 1 ಇಯರ್ 2 ಇಯರ್ ಬಿಟ್ಟು ನೀವು ರಿಟರ್ನ್ ನೀವು ಅವ್ರಿಗೇನೆ ಕೊಟ್ಬಿಟ್ಟು ನೀವು ದುಡ್ಡು ಮಾಡ್ಕೊಳ್ಳಿ. ವಿತಿನ್ 24 ಅವರ್ಸ್ ಇಲ್ಲ 48 ಅವರ್ಸ್ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ನಿಮ್ಮ ರಿಯಲ್ ಬ್ಯಾಂಕ್ ಯಾವುದರಿಂದ ನೀವು ಕೊಟ್ಟಿರ್ತೀರೋ ಆ ಬ್ಯಾಂಕ್ಗೆ ಕ್ರೆಡಿಟ್ ಆಗಿಬಿಡುತ್ತೆ. ಯಾವುದೇ ರೀತಿ ಹಿಡನ್ ಚಾರ್ಜಸ್ 3% ಮಾತ್ರ ಹೇಳ್ತಾ ಇದ್ದೀನಿ. ಸೊ ಈ ವಿಷಯ ಬಂದು ನೀವು ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದರೆ ಹಿಡನ್ ಚಾರ್ಜಸ್ ಇಲ್ಲದೆ ಯಾವುದೂ ಇಲ್ಲಿ ನಡೆಯೋಲ್ಲ. 3% GST ನಾವು ಗೋಲ್ಡಿಗೆ ತೊಗೊಳ್ಳೋವಾಗ ಕೊಡಬೇಕಾಗುತ್ತೆ. ಮಾರೋವಾಗ 3% GST ನಮ್ಗೆ ವಾಪಸ್ ಬರಲ್ಲ. ನಮಗೆ 3% ಮೈಂಟೆನೆನ್ಸ್ ಚಾರ್ಜಸ್, ಟೋಟಲ್ 6% ಬಂದು ನಮಗೆ GST ಬಿಟ್ಟರೆ 3% ಲೆಕ್ಕ ಅಂದ್ಕೊಳ್ಳಿ. ಇವಾಗ ನೀವು ಅಂಗಡಿಗೆ ಹೋಗಿ ಗೋಲ್ಡೇ ತೊಗೊತೀನಿ ಅಂತಂದ್ರು 3% GST ಮಾತ್ರ ಕೊಡಬೇಕಾಗುತ್ತೆ ಕಾಯಿನ್ಸ್ಗೆ. ಇಲ್ಲ ನಾನು ಆಭರಣ ಚಿನ್ನ ತೊಗೋತೀನಿ ಮಿನಿಮಮ್ 10% ಒಳ್ಳೆ ಗೋಲ್ಡ್ಗೆ ಡಿಸೈನ್ ಇರೋದಕ್ಕೆ ನೀವು ಕೊಡಬೇಕು, ಪ್ಲಸ್ 3% GSTನೂ ಕೊಡಬೇಕಲ್ವ, 13% ಕೊಡಂಗಿರುತ್ತೆ. ಸೊ ನಿಮ್ಗೆ ಮತ್ತೆ ಮಾರಬೇಕು ಅಂದರೆ ಹೇಗೂ 1 ಇಯರ್ ವೆಯ್ಟ್ ಮಾಡಬೇಕಾಗುತ್ತೆ, ಇಲ್ಲ 6 ಮಂತ್ ಆದರೂ ವೆಯ್ಟ್ ಮಾಡಬೇಕಾಗುತ್ತೆ ಆ ರಿಯಲ್ ನೀವು ಕೊಟ್ಟಿರೋಂಥ ಎಲ್ಲ ಪ್ರೈಸು ಸೇರಿ ಕೊಡೋದಕ್ಕೆ. ಸೊ ಈ ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಹೂಡಿಕೆ ಮಾಡ್ತೀನಿ ಅಂದರೆ ಧಾರಾಳವಾಗಿ ಮಾಡ್ಬೋದು. ಇಲ್ಲ ಇನ್ನೊಂದು 2 ದಿನ ವೆಯ್ಟ್ ಮಾಡಲ್ಲ ಇನ್ನೂ ಕಡಿಮೆ ಆಗುತ್ತೇನೋ ಅಂತಂದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಾನು ಒಂದು 3 ದಿವಸದಿಂದ ನೋಡ್ತಾ ಇದ್ದೀನಿ ರೇಟ್ ತುಂಬ ಚೆನ್ನಾಗಿ ಡ್ರಾಪ್ ಆಗಿದೆ. ಬೇಕು ಅಂದರೆ ನೀವು ಈಗ 1 ಗ್ರಾಮ್ 2 ಗ್ರಾಮ್ ಬೇಕಾದರೆ ಫೋನ್ಪೇಲಿಯೋ ಇಲ್ಲ ನಿಮ್ಮ ಜಾರ್ ಆ್ಯಪ್ ನಿಮಗೆ ಅದರಲ್ಲಿ ಬೇಕಾದರೆ ನೀವು ಇನ್ವೆಸ್ಟ್ ಮಾಡ್ಕೋಬೋದು. ನನಗೆ ಗೊತ್ತಿರೋ ಪ್ರಕಾರ ನಾನು ಫೋನ್ಪೇಲಿ ಮಾತ್ರನೇ ಮಾಡ್ತಾ ಇದ್ದೀನಿ. ನನಗೆ ಜಾರ್ ಆ್ಯಪ್ ಬಗ್ಗೆ ಐಡಿಯಾ ಇಲ್ಲ. ಸೊ ಅದರಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಫೋನ್ಪೇಲಾದರೆ ನನಗೆ ಚೆನ್ನಾಗಿ ಗೊತ್ತು, ನಾನು ಇನ್ವೆಸ್ಟ್ ಕೂಡ ಮಾಡಿದ್ದೀನಿ. 1 ಗ್ರಾಮ್ ತೊಗೊಂಡಿದ್ದೆ ನಾನು 2024 ಅಕ್ಟೋಬರಲ್ಲಿ ತೊಗೊಂಡಿದ್ದು 8,030 ರೂಪಾಯಿ ಕೊಟ್ಟು. ಈಗ ನನಗೆ ರಿಟರ್ನ್ ನಾನು ಕೊಡಬೇಕು ಅಂತಂದರೆ ಮಿನಿಮಮ್ ನನಗೆ ಒಂದು 13,000 ಆ ರೀತಿ ಸಿಗುತ್ತೆ. ಸೊ ಯಾಕಂದರೆ ರೇಟ್ ಕೂಡ ಕಡಿಮೆ ಆಯ್ತಲ್ಲ, ಮೊನ್ನೆ ಕೂಡ 15,000 ಇತ್ತು ಕೊಡುವಂಥ ರೇಟು, ಮಾರುವಂಥ ರೇಟು. ನನಗೆ ಒಂದು ಪ್ರೈಸ್ ಡ್ರಾಪ್ ಆದ್ರಿಂದ ಅದೊಂದು ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ, ನಾನು ಈಗೇನು ಮಾರಕ್ಕೆ ಹೋಗಲ್ಲ. ಸೊ ಆಲ್ಮೋಸ್ಟ್ ಬಂದು ಮುಂದಕ್ಕೆ ಒಳ್ಳೆ ರೇಟ್ ಗೈನ್ ಆಗುತ್ತೆ. ಈಗ ರೇಟ್ ಡ್ರಾಪ್ ನಿಜವಾಗ್ಲೂ ಪ್ರೈಸ್ ಡ್ರಾಪ್ ಆಗಿದೆ, ಬೇಕಂದರೆ ನೀವು ಇನ್ವೆಸ್ಟ್ ಮಾಡಿ. ಇಲ್ಲ ನನಗೆ ಅಷ್ಟೆಲ್ಲನೂ ದುಡ್ಡಿಲ್ಲ, ನಾನು ಬೇಕಾದರೆ ನಾನು ಬೆಳ್ಳಿಯಲ್ಲಿ ಹಾಕ್ಬೋದಾ ಅಂತಂದರೆ ಪ್ಯೂರ್ 999 ಬೆಳ್ಳಿಯಲ್ಲಿ ಕೂಡ ನೀವು ಫೋನ್ಪೇಲಿನೇ ಇನ್ವೆಸ್ಟ್ ಮಾಡ್ಬೋದು, ಪ್ಲಸ್ 3% GST ಒಂದಿಗೆ. ಸೊ ಈ ರೀತಿ ಬೇಕಾದರೆ ಮಾಡ್ಕೊಳ್ಳಿ. ಯಾಕಂದರೆ ಈಗ ಪ್ರೈಸ್ ಡ್ರಾಪ್ ಆಗಿದೆ, ಆರಾಮಾಗಿ ತೊಗೋಬೋದು, ಲಾಸ್ ಏನಾಗಲ್ಲ. ನಿಮಗೆ ಒಂದು ಸ್ವಲ್ಪ ದಿವಸ ಬಿಟ್ಟರೆ ಲಾಭನೇ ಸಿಗುತ್ತೆ. ಯಾಕಂದರೆ ಚಿನ್ನದಲ್ಲಿ ಯಾವತ್ತೂ ಹೂಡಿಕೆ ಮಾಡಿದ್ರೆ ಲಾಸ್ ಆಗಲ್ಲ. ಫೆಬ್ರವರಿಯಲ್ಲಿ ನಾನು ತೊಗೊಂಡಾಗ ಪ್ರೈಸ್ ಜಾಸ್ತಿ ಆಗಿತ್ತು, 15,000 ಆಗಿತ್ತು. ಆಮೇಲೆ ಪ್ರೈಸ್ ಡ್ರಾಪ್ ಆಯಿತು ಅಂತ ನಾನು 14,155 ರೂಪಾಯಿಗೆ ತೊಗೊಂಡಿದ್ದು. ಈಗ ತಿರುಗಿ 12,835 ಆಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಆ ಟೈಮಲ್ಲಿ ತೊಗೋಬೇಕು ಅಂತಿತ್ತು ಟೈಮು. ಸೊ ಸಿಚುವೇಶನ್ ತಕ್ಕಂಗೆ ತೊಗೊಂಡಿದ್ದಾಯಿತು. ಈಗ ಬಟ್ ನನಗದು ಲಾಸ್ ಅಂತ ಕೇಳಿದ್ರೆ ಈಗ ನಾನು ಕೊಡೋಕೆ ಹೋದ್ರೆ ಲಾಸು, ನಾನೇನು ಕೊಡೋಕೆ ಹೋಗಲ್ಲ ಅಲ್ಲ. ಇವತ್ತಿಲ್ಲ ನಾಳೆ ನನಗೆ ಯಾವತ್ತಿದ್ರು ಅದು ಪ್ರೈಸ್ ಯಾವತ್ತೂ ಹೈ ಆಗೇ ಆಗುತ್ತೆ. ಸೊ ಈಗ ನೀವು ಇನ್ವೆಸ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡೋರು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್.